ನಮಸ್ತೆ ಸ್ನೇಹಿತರೆ. ಇವತ್ತು ರಾಮನವಮಿ ಆಗಿರೋದರಿಂದ ರಾಮನಿಗೆ ಈ ಚಿಕ್ಕ ಚಿಕ್ಕ ಬದಲಾವಣೆಗಳು, ಚಿಕ್ಕ ಚಿಕ್ಕ ಪೂಜೆಗಳಾಗಲಿ, ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡೋದರಿಂದ ರಾಮನ ಕೃಪೆಗೆ ಹೇಗೆ ಪಾತ್ರರಾಗಬೇಕು, ರಾಮನ್ನ ಹೇಗೆ ನಾವು ಭಕ್ತಿಯಿಂದ ಪೂಜಿಸಿದರೆ ಅವನು ಒಲಿತಾನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಶುಕ್ರವಾರ ರಾಮನವಮಿ ಮಾಡುವಂಥವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಲ್ಲ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು, ದೇವರ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ನೀವು ಶುಭ್ರವಾಗಿ ಸ್ನಾನವನ್ನು ಮಾಡಿ ಮಡಿಯಿಂದ ದೇವ್ರ ಮನೆಗೆ ಹೋಗಿ, ರಾಮನ ವಿಗ್ರಹ ಇದ್ದರೆ ರಾಮ, ಸೀತಾ, ಆಂಜನೇಯ, ಲಕ್ಷ್ಮಣ ವಿಗ್ರಹ ಇದ್ದರೆ ಇಲ್ಲ ಫೋಟೋ ಇದ್ದರೆ ಅದನ್ನು ತೊಗೊಂಡು, ವಿಗ್ರಹ ಇದ್ದರೆ ಅಭಿಷೇಕ ಮಾಡ್ಬೋದು, ಇಲ್ಲ ಫೋಟೋ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಮಾಡುವಂಥದ್ದು. ಯಾವ ಥರ ಪೂಜೆ, ನಿಮಗೇನು ಕಷ್ಟ ಇದೆ ಫಸ್ಟು ರಾಮನ ಹತ್ರ ಹೇಳ್ಕೊಳ್ಳಿ. ನನಗೆ ಈ ಥರ ಕಷ್ಟ ಇದೆ, ಆರ್ಥಿಕ ಪರಿಸ್ಥಿತಿ ಇದೆಯಾ, ಅಲ್ಲ ಸಾಲ ಜಾಸ್ತಿ ಆಗಿದೆಯಾ, ಅದನ್ನು ತೀರ್ಸೋಕ್ಕಾಗ್ತಾ ಇಲ್ವಾ, ಆಮೇಲೆ ಸಾಲ ತೊಗೊಂಡಿರೋರು ಕೊಡ್ತಾ ಇಲ್ವಾ, ಆಮೇಲೆ ನಮಗೆ ಮದುವೆ ಸೆಟ್ ಆಗ್ತಿಲ್ವಾ, ಅಲ್ಲ ಗಂಡ ಹೆಂಡ್ತಿ ಕಿರಿಕಿರಿನ, ನಿಮಗೇನು ಸಮಸ್ಯೆ ಇದೆ ರಾಮನ ಹತ್ರ ಫಸ್ಟು ಕೇಳ್ಕೊಳ್ಳಿ. ಫಸ್ಟು ಒಂದು ಅಂಗೈಯಲ್ಲಿ ಒಂದು 4 ಅಕ್ಷತೆ ಕಾಳು ತೊಗೊಂಡ್ಬಿಟ್ಟು ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಿಂದ ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಫಸ್ಟು ರಾಮನ ಹತ್ರ. ನಮ್ಗೆ ಈ ಥರ ತೊಂದರೆ ಇದೆ, ಇವತ್ತು ನಾನು ನಿಮ್ಮ ಪೂಜೆ ಮಾಡ್ತಾಯಿದ್ದೀನಿ, ಇದರಿಂದ ನನಗೆ ಮುಕ್ತಿ ಕೊಡಿ, ಈ ಸಂಕಷ್ಟದಿಂದ ನಮಗೆ ಪಾರು ಮಾಡಿ ಅಂತ ಫಸ್ಟು ರಾಮನಲ್ಲಿ ಕೇಳ್ಕೊಳ್ಳಿ. ಅದಕ್ಕಿಂತ ಮುಂಚೆ ರಾಮನಿಗಿನ್ನ ಆಂಜನೇಯ ಪೂಜೆ ಮಾಡಿದ್ರೆ, ಆಂಜನೇಯ ರಾಮನ ದೂತ ಆಗಿರೋದ್ರಿಂದ ಬೇಗ ನಿಮ್ಮ ಕೋರಿಕೆಗಳು ಈಡೇರ್ತವಂತನೂ ಹೇಳಲಾಗತ್ತೆ. ನೀವು ಆಂಜನೇಯ ಫೋಟೋ ಇದ್ರೂ ತೊಗೊಳ್ಳಿ, ರಾಮನ ಫೋಟೋ ಇಲ್ಲ ಅಂದ್ರೂ ಕೇಳ್ಕೊಳ್ಳಿ ರಾಮನ ಹತ್ರ, ಈ ಥರ ನಮ್ಮ ಕಷ್ಟ ಇದೆ ಪರಿಹಾರ ಮಾಡು ಅಂತ. ನೆಕ್ಸ್ಟ್ ಏನು ಮಾಡಬೇಕು, ತುಪ್ಪದ ದೀಪ ಹಚ್ಚಿಬಿಟ್ಟು ಕೋರಿಕೆಯನ್ನು ರಾಮನ ಮುಂದೆ ಇಟ್ಟು, ನೆಕ್ಸ್ಟ್ ಏನು ಮಾಡಬೇಕು, ತುಳಸಿ, ಯಾರೂ ದಯವಿಟ್ಟು ತುಳಸಿ ಇಲ್ಲದೆ ನಾಳೆ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಒಂದು ತುಳಸಿ ದಳನಾದರೂ ರಾಮನಿಗೆ ಅರ್ಪಣೆಯನ್ನು ಮಾಡಿ, ಆಮೇಲೆ ಮಲ್ಲಿಗೆ ಹೂವು, ನಿಮ್ಗೆ ಯಾವುದು ಹೂವು ಇಷ್ಟ ಬರುತ್ತೋ ಆ ಹೂವನ್ನು ಅರ್ಪಣೆ ಮಾಡಿ. ಆಮೇಲೆ ಎರಡನೇದ್ದು ಒಂದು ತುಳಸಿ, ಎರಡನೇದ್ದು ವಿಳೆದೆಲೆ ಮೇಲೆ ಶ್ರೀರಾಮ್ ಅಂತ ಬರೀರಿ, ಜೈರಾಮ್, ನಿಮ್ಗೆ ಯಾವುದು ಸಿಗುತ್ತೋ ಅದು. ವಿಳೆದೆಲೆ ಆದರೂ ವಿಳೆದೆಲೆ, ಇಲ್ಲಾಂದರೆ ಅರಳಿ ಮರದ ಎಲೆಯಾದರೂ ವಿಳೆದೆಲೆ ಎಲ್ಲ ಕಡೆನೂ ಸಿಗುತ್ತೆ, ಅದರಲ್ಲಿ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಹಾರವಾಗಿ ಹಾಕ್ಬೋದು. ಆಮೇಲೆ ಅದನ್ನು 21 ಆಗಲಿ 48 ಆಗಲಿ ಈ ಥರ 11 ಆಗಲಿ ಹಾರ ಮಾಡಿ ಶ್ರೀರಾಮ ಅಂತ ಬರೆದ್ಬಿಟ್ಟು ಶ್ರೀರಾಮ ಮಂದಿರಕ್ಕಾದ್ರೂ ಕೊಡ್ಬೋದು, ನೀವು ಎಲ್ಲಾದರೂ ಕೊಡ್ಬೋದು, ಶ್ರೀರಾಮ ಮಂದಿರಕ್ಕಾದರೂ ಕೊಡಿ. ಆಮೇಲೆ ಶ್ರೀರಾಮ ಮಂದಿರ ಇಲ್ಲಾಂದರೆ ಆಂಜನೇಯ ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ರಾಮನ ಹೆಸರು ಹೇಳ್ಕೊಂಡ್ಬಿಟ್ಟು ಕೊಟ್ಟು ಬರಬಹುದು ನೀವು. ಎರಡನೇದು ಒಂದು ತುಳಸಿ, ಎರಡನೇದು ವಿಳೆದೆಲೆ, ಮೂರನೇದು ರಾಮಕೋಟಿ ಬರೆಯೋದು. ಕೆಲವೊಬ್ಬರು ರಾಮಕೋಟಿ ದಿನವಿಡೀ ಅಂದರೆ ವರ್ಷಾನುಗಟ್ಲೆ ಬರಿತಾರೆ ಇರ್ತಾರೆ, ನಿಮಗೆ ಒಂದಿನ ಬರೆಯೋಕ್ಕಾಗಲ್ಲ, ಅಟ್ಲೀಸ್ಟ್ 101 ಸತಿ ಶ್ರೀರಾಮ್ ಅಂತ 101 ಸತಿ ಬರೀರಿ. ನಿಮಗೆ ಟೈಮ್ ಇದೆ ಆಗುತ್ತೆ ಅಂತಂದರೆ 1001 ಸತಿ ಬರಿಬಹುದು, ನಿಮಗೆ ಅನುಕೂಲ ಎಷ್ಟಾಗುತ್ತೆ ಅಷ್ಟು ಬರೀರಿ. ಲೇಖನವನ್ನು ಬರಿಬೇಕು, ಜಯರಾಮ್ ಅಂತ. ಈ ಲೇಖನ, ಈ 3 ವಿಳೆದೆಲೆ, ತುಳಸಿ, ಆಮೇಲೆ ನಾಮಲೇಖನ, ಇದನ್ನು ಬರೆದ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಈ ಥರ ಇದೆ ಅಂತ. ಇದೆಲ್ಲ ಆದಮೇಲೆ ನೀವು ನೈವೇದ್ಯವಾಗಿ ಏನು ಅರ್ಪಣೆ ಮಾಡ್ಬೋದು ದೇವರಿಗೆ ಅಂದರೆ, ರಾಮ ಕಾಡಿಗೆ ಹೋದಾಗ ಯಾವುದೇ ತರಹದ ಅವನಿಗೆ ಭೋಜನಗಳು ಸಿಕ್ಕದೇ ಇದ್ದಾಗ ಜಾಸ್ತಿ ಕೋಸಂಬರಿ ಮತ್ತು ಮಜ್ಜಿಗೆ ಪಾನಕನೇ ಸೇವನೆ ಮಾಡ್ತಿದ್ದ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ರಾಮನಿಗೆ ಕೋಸಂಬರಿ, ಮಜ್ಜಿಗೆ ಪಾನಕ ಅಂದರೆ ತುಂಬ ಇಷ್ಟ. ಈ 3 ನೈವೇದ್ಯವಾಗಿ ಇಟ್ಟು ರಾಮನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಅದರಲ್ಲೂ ಎಸ್ಪೆಷಲಿ ಹನುಮಂತನಿಗೆ ಬೇಡ್ಕೊಳ್ಳಿ, ಬೇಗ ರಾಮನಿಗೆ ತಲುಪಿಸುವಂಥ ದೂತ ಹನುಮಂತನ ಹತ್ರ ಬೇಡ್ಕೊಳ್ಳಿ. ಈ ಥರ ನಮಗೆ ತುಂಬ ಕಷ್ಟ ಇದೆ ತಂದೆ, ರಾಮನಿಗೆ ಹೇಳಿಬಿಟ್ಟು ನನಗೆ ಈ ಕಷ್ಟದಿಂದ ಪಾರು ಮಾಡು, ಈ ಕಷ್ಟದಿಂದ ನಮಗೆ ಮುಕ್ತಿಯನ್ನು ಕೊಡಿಸು ಅಂತ ಬೇಡ್ಕೊಳ್ಳಿ. ರಾಮ ನಿಜವಾಗ್ಲೂ ಒಲಿತಾನೆ, ಆಂಜನೇಯ ನಿಮಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ. ಸೀತಾ ಮಾತೆನ ಕರ್ಕೊಂಬರೋಕ್ಕೆ ಆಂಜನೇಯ ರಾಮ ಹೇಳಿದಂಥ ಅಷ್ಟೊಂದು ಕಷ್ಟದಲ್ಲಾದ್ರೂ ಸಹಾಯ ಮಾಡ್ದಂದರೆ, ನಾವು ನರಮಾನವರು, ನಮ್ಮವೆಲ್ಲ ಚಿಕ್ಕ ಚಿಕ್ಕ ಕಷ್ಟಗಳು, ಅದೆಲ್ಲ ರಾಮನಿಗಾಗಲಿ ಆಂಜನೇಯಗಾಗಲಿ ದೊಡ್ಡದಲ್ಲ, ಸಹಾಯ ಮಾಡೇ ಮಾಡ್ತಾರೆ. ನೀವು ಅದನ್ನು ಬೇಡ್ಕೊಂಬಿಟ್ಟು ನಿಮಗೆ ಕೈಲಾದರೆ ಯಾರಿಗಾದರೂ ಮಜ್ಜಿಗೆ ಪಾನಕವನ್ನು ವಿತರಣೆ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ವಿಳೆದೆಲೆ ಮತ್ತು ತುಳಸಿ ಎರಡರಲ್ಲಿ ಯಾವುದಾದ್ರೂ ನಿಮ್ಗೆ ಅನುಕೂಲ ಆದರೆ ಶ್ರೀರಾಮ ಅಂತ ಬರೆದ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಇಲ್ಲ ರಾಮ ಮಂದಿರಕ್ಕೆ ಕೊಡ್ಬೋದು. ಇಲ್ಲ ಅದು ಬರೆಯೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ ಆಫೀಸ್ಗೆ ಹೋಗೋರು ಅಂತ ಆದರೆ ತುಳಸಿನ ಅರ್ಪಣೆ ಮಾಡಿಬಿಟ್ಟು ದೇವ್ರ ಹತ್ರ ಬೇಡ್ಕೊಂಬನ್ನಿ, ನಮ್ಗೆ ಈ ಥರ ಕಷ್ಟ ಇದೆ ಪಾರು ಮಾಡು ಅಂತ. ಆಂಜನೇಯನಲ್ಲಾಗಲಿ ರಾಮನಂಗೆ ಯಾವ ದೇವಸ್ಥಾನ
ದೇವಸ್ಥಾನಕ್ಕೆ ಹೋಗಿರ್ತೀವಿ, ಎರಡರಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಸಿಕ್ಕೇ ಸಿಗುತ್ತೆ ನಿಮಗೆ. ಅಲ್ಲಿಗೆ ಹೋಗ್ಬಿಟ್ಟು ಬೇಡ್ಕೊಂಡು ಬನ್ನಿ. ನಿಮ್ಮ ಕಷ್ಟಗಳು ಅತೀ ಶೀಘ್ರದಲ್ಲಿ ಉಪ್ಪಿನಂತೆ ಉಪ್ಪು ನೀರಲ್ಲಿ ಹಾಕಿ ಕರಗೋಗುತ್ತೋ ಆ ಥರ ನಿಜವಾಗ್ಲೂ ಕರಗೋಗೇ ಹೋಗುತ್ತೆ. ಅದು ನಂಬಿಕೆ, ಯಾವುದೇ ಒಂದು ಪೂಜೆಯನ್ನೇ ನಂಬಿಕೆ ಇಟ್ಟು ಮಾಡಬೇಕು. ರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮಗೆ ಯಾವ ಮಂತ್ರಗಳು ಹೇಳೋದಂತ ಬಂದರೆ, ನಿಮ್ಗೆ ಯಾವುದೂ ಬರಲಿಲ್ವಾ, ರಾಮನ ಮಂತ್ರ ಯಾವುದೂ ಬರಲಿಲ್ಲ ಅಂತಂದರೆ ಜೈ ರಾಮ್ ಶ್ರೀರಾಮ್ ಶ್ರೀರಾಮ್ ರಾಮ್ 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 ಅಂತನಾದರೂ ಹೇಳ್ಕೊಳ್ಳಿ. ಇದರಿಂದ ಅಂತ ಆಂಜನೇಯನೇ ರಾಮನ್ನ ಜಪ ಮಾಡೋದ್ರಿಂದ ಮಾಡ್ತಾನೆ ಅನ್ನೋದಾದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ? ನರಮಾನವರು ಮಾಡಿ. ನಿಜವಾಗ್ಲೂ ರಾಮನ್ನ ಪೂಜೆ ಮಾಡೋದ್ರಿಂದ ನಮ್ಮ ಪಾಪಗಳು ಕಡಿಮೆ ಆಗುತ್ತೆ. ಅವನು ನಮಗೆ ನಮ್ಮ ಮೂಲ ಪುರುಷ, ಆದಿಪುರುಷ ರಾಮ. ಇವನ್ನ ಪೂಜೆ ಮಾಡೋದ್ರಿಂದ ಎಂಥ ಪಾಪಗಳಿದ್ರೂ ಸಹ ಅದು ವಿಮೋಚನೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ರಾಮ ಒಳ್ಳೆಯದು ಮಾಡಲಿ. ಆಂಜನೇಯ ಬೇಗ ನಿಮ್ಮ ಇಷ್ಟಾರ್ಥಗಳನ್ನು, ಕೋರಿಕೆಗಳನ್ನು ಈಡೇರಿಸಲಿ ಅಂತ ರಾಮನಲ್ಲಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಶ್ರೀರಾಮ್.